ಪ್ರಚಾರ ಮಾಡಬೇಕಾದ್ರು ಸ್ವಲ್ಪ ನನಗೆ ತಿಳಿಸಿ ವೈಟಿಂಗ್ ಇಲ್ಲ ಸರ್ ಅಂತ ಹೇಳಿ ತಿಳಿಸಿ ನನಗೆ ಮಾಡಿ. ಓಕೆ ಮಾನ್ಯರೇ, ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘ ಇವತ್ತು ಕೋಲಾರ ಡಿಸ್ಟ್ರಿಕ್ಟ್ನಲ್ಲಿ ಚಲಪತಿಯವ್ರನ್ನ ಪ್ರಭಾರವಾಗಿ ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೀನಿ. ಅವರು ತಾಲೂಕಿಗೆ ಮುಳಬಾಗಿಲು ತಾಲೂಕಿಗೆ ತಾಲೂಕು ಅಧ್ಯಕ್ಷರಾಗಿರ್ತಾರೆ. ಮುಂದುವರ್ಸ್ಕೊಂಡು ಹೋಗ್ತಾರೆ. ಸಂಘನ ಇವರು ಅತಿ ಹೆಚ್ಚಾಗಿ ಪ್ರಭಾರವಾಗಿ ಮಾಡ್ಕೊಂಡು ಹೋಗ್ತಾರೆ. ಇನ್ನೂ ಹೆಚ್ಚನ್ನು ಬೆಳೆಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಒಳ್ಳೆಯ ಶುಭ ದಿನ, ಶ್ರಾವಣ ಮಾಸದ ದಿನ. ಇವತ್ತು ಶನಿವಾರ. ಹಾಗಾಗಿ ದಿನಾಂಕ 1/8/2025 ಇವರು ಜಿಲ್ಲಾ ಪ್ರಭಾರವಾಗಿ ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಇವತ್ತು ನೇಮಕಾತಿ ಪತ್ರವನ್ನು ಕೊಡ್ತಾಯಿದ್ದೀನಿ. ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹೆಸರುಗಳನ್ನು ಗಳಿಸಲಿ, ಇನ್ನೂ ಹೆಸರು ಮಾಡಲಿ. ನಮಗೂ ಕೂಡ ನಮ್ಮ ಸಂಘಕ್ಕೆ ಏನು ಬರಬೇಕು ಅದನ್ನು ತರೋದಕ್ಕೆ ಜಿಲ್ಲೆಗೆ ಇನ್ನೂ ಏನೇನು ಅನುಕೂಲತೆ ಮಾಡಬೇಕು ಅಂತ ನಾವು ತಿಳಿಸಿದರೆ ನಾನು ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ನಾನು ತಿಳಿಸೋಂಥ ಕೆಲಸನ ನಾವೆಲ್ಲ ಸಂಘದವರು ಸೇರಿ ಒಗ್ಗಟ್ಟಾಗಿ ಇವರಿಗೆ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿ. ಇವಾಗ ಪತ್ರಕರ್ತರ ಸಂಘದಲ್ಲಿ ಯಾವ ರೀತಿ ಸೌಲಭ್ಯಗಳು ಸಿಗ್ತವೆ? ಸರ್ಕಾರಿ ನಿಮ್ಮ ಸಂಸ್ಥೆಯಲ್ಲಿ ನಾವು ಮೆಂಬರ್ ಆದರೆ ಯಾವ ರೀತಿ ಸೌಲಭ್ಯಗಳು ಸಿಗ್ತವೆ? ಸೌಲಭ್ಯಗಳು ಸಿಗುತ್ತೆ ಅಂದರೆ ಹೋರಾಟ ಮಾಡಬೇಕು. ಹೋರಾಟ ಮಾಡಿದಾಗ ಸರ್ಕಾರದಲ್ಲಿ ಸಿಗ್ತಕ್ಕಂಥ ಸವಲತ್ತು ಮನೆ ನಿವೇಶನಗಳನ್ನ ತೋರಿಸೋಂಥ ಕೆಲಸ ಮಾಡ್ಬೋದು. ಆಯಾ ಇಲಾಖೆಗೆ ಸಂಬಂಧಪಟ್ಟಂಥ ಇಲಾಖೆಗೆ ಹೋಗಿ ಮನೆಗಳ ನಿವೇಶನ ಮಾಡೋಂಥ ಕೆಲಸವನ್ನು ಮಾಡ್ಬೋದು. ನಮ್ಮಲ್ಲಿ ಒಂದು ಸಂಸ್ಥೆಗೆ ಯಾರಿಗಾದರೂ ತೊಂದರೆ ಆದಾಗ ಎಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಹೋರಾಟ ಮಾಡಿದಾಗ ಆಗ ನಾವು ಸಿಗ್ತಕ್ಕಂಥ ಸೌಲಭ್ಯನ ಸಿಗಿಸ್ಕೊಬೋದು ಅಂತೇಳಿ ನಾವು ಹೇಳ್ಬೋದು ಅಷ್ಟೇ. ಇವಾಗ ನಮಗೆ ಮೆಡಿಕಲ್ದು ಈ ಥರದೆಲ್ಲ ಏನಾದರೂ ಇದೆ, ಸರ್ಕಾರದ ಸೌಲಭ್ಯಗಳಿದೆ. ಬಸ್ ಪಾಸ್ ವಿಚಾರ ಆಗಿರ್ಬೋದು ಮತ್ತು ಈ ಥರದ್ದೆಲ್ಲ ಮುಖ್ಯಮಂತ್ರಿ ಅವರು ಬಿಡುಗಡೆ ಮಾಡಿದ್ದಾರೆ. ಬಟ್ ಈ ಸೌಲಭ್ಯ ತಗೊಳ್ಳಿಕ್ಕೆ ಏನಾಗಿದೆ ಪತ್ರಕರ್ತರಿಗೆ ಅಂದರೆ ಅವ್ರಿಗೆ ಯಾವುದೇ ರೀತಿ ಸಂಬಳ ಇರೋದಿಲ್ಲ. ಈ ಥರ ಪತ್ರಕರ್ತರಿಗೆ ಭಾಳ ಸಮಸ್ಯೆ ಇದೆ. ದೊಡ್ಡ ದೊಡ್ಡ ಚಾನಲ್ ಇರ್ತಕ್ಕಂಥ ಪತ್ರಕರ್ತರು ಹೇಳಿರ್ತಾರೆ, ಅವ್ರಿಗೆ ಸ್ಯಾಲ್ರಿ ಕೊಡ್ತಾರೆ, ಈ ಥರದ್ದೆಲ್ಲ ಇರೋದ್ರಿಂದ ಅವರು ಈಸಿಯಾಗಿ ತಗೊಳ್ತಾರೆ. ನಮ್ಮಂಥ ಈಗ ಮೀಡಿಯಾ ಇಟ್ಕೊಂಡಿರೋಂಥವ್ರು ಭಾಳ ಕಷ್ಟ ಆಗಿದೆ. ಇದಕ್ಕೆ ಯಾವ ಥರ ಸೌಲಭ್ಯ ನಾವು ಇಲಾಖೆನೇ ಕೇಳ್ಬೋದು ಸರ್? ಈಗ ನಾವು ಏನಪ್ಪ ಅಂತಂದ್ರೆ ವಾರ್ತಾ ಇಲಾಖೆಗೆ ಹೋಗಿ ಏನು ಈಗ ಆರಣ್ಯ ಆಗಿರ್ತಕ್ಕಂಥ ಸರ್ಕಾರ ಐಕೆ ಮಾಡಿದೆ ಅಂದರೆ ವಾರ್ತಾ ಇಲಾಖೆ ಒಳಗೆ ಆರಣ್ಯ ಆಗಿರ್ತಕ್ಕಂಥವ್ರಿಗೆ ನಾವು ಸೌಲಭ್ಯ ಕೊಡ್ತಾಯಿದ್ದೀವಿ. ನಾವು ಬೇರೆಯವ್ರಿಗೆ ಕೊಡೋಕ್ಕಾಗಲ್ಲ. ಏನೋ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಈಗ ಆರಣ್ಯ ಆಗಿರೋಂಥ ಯಾರ್ಥ ಕೆಲಸ ಮಾಡ್ತಾಯಿದ್ರೆ ಆ ಸಂಪಾದಕರ ಹತ್ರ ಹೋಗಿ ನೀವು ಆರಣ್ಯ ಆಗಿರ್ತಕ್ಕಂಥವ್ನ ಹತ್ರ ಹೋಗಿ ಲೆಟ್ರ್ ತಗೊಂಡ್ಬರ್ಬೇಕು. ಹಾಗೆ ಸಂಬಳ ಕೊಡ್ತಾಯಿದ್ರೆ ಸಂಬಳ ಸರ್ಟಿಫಿಕೇಟ್ ಹಾಕಬೇಕು. ಈಗೆಲ್ಲ ಇರೋದ್ರಿಂದ ನೀವು ಆನ್ಲೈನಲ್ಲಿ ನೀವು ಅರ್ಜಿ ಹಾಕಿದಾಗ ನಿಮಗೆ ಬಸ್ ಪಾಸ್ನ ಸವಲತ್ತು ಸಿಗುತ್ತೆ. ಡಿಜಿಟಲ್ ಮಾಧ್ಯಮ ಪೇಪರ್ ಯಾರು ಓದೋದು ಡಿಜಿಟಲ್ ಮಾಧ್ಯಮ ನಾವೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ಸರ್. ಈ ಪತ್ರಕರ್ತರಿಗೆ ಯಾವ ಥರ ಸೌಲಭ್ಯ ಸರ್? ಈ ಥರ ಅಂತಂದರೆ ನಾವೀಗ ಸಂಬಂಧಪಟ್ಟ ನೆನ್ನೆ ಅಧಿಕಾರಿ ಹತ್ರ ಕೇಳಿದಾಗ ನೀವು ಸಂಬಂಧಪಟ್ಟ ಹೋಗಿ ನೀವು ವಿಧಾನಸೌಧದಲ್ಲಿ ಹೋಗಿ ಅಲ್ಲಿ ಒಂದು ಇಲಾಖೆ ಇದೆ ನಿಮ್ಮದೇ ಆದಂಥ, ನಮಗೂ ಕೂಡ ನಮ್ಮ ಮೀಡಿಯಾ ಇದೆ, ನಮ್ಮ ಮೀಡಿಯಾದವ್ರಿಗೆ ನಮಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳಿ ಅದು ಅಲ್ಲಿ ಅನುಕೂಲ ಆಗುತ್ತೆ. ಏನು ನಿಮಗೆಲ್ಲ ಆಗುತ್ತೆ ಮಾಡಿಸ್ಬೋದು, ಹೋಗಿ ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ ವಾರ್ತಾ ಇಲಾಖೆಯವರು. ನಾವು ಹೋಗಿ ಅಲ್ಲಿ ಕೇಳಿ ನಾವು ಅದಕ್ಕೇನು ಮುಂದಿನ ದಾರಿನ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ, ಮಾಡಿಕೊಡ್ತೀನಿ. ನನ್ನ ಉಸಿರಿರೋವರೆಗೂ ಮಾಧ್ಯಮದವರಿಗೆ ನಾನು ಯಾವಾಗಲೂ ಹೋರಾಟ ಮಾಡೋದನ್ನು ಸಿದ್ಧವಾಗಿದ್ದೀನಿ. ಇನ್ನು ಮುಂದೆ ನನ್ನ ಏನು ಬೆಂಬಲಿಸಿ ಬಂದಿರ್ತಾರೋ ಅವ್ರಿಗೂ ಕೂಡ ನಾನು ಸಹಕಾರ ಮಾಡೋದಕ್ಕೆ ನಾನು ಧೈರ್ಯವಾಗಿದ್ದೀನಿ. ಸರ್ಕಾರದಿಂದ ಬರ್ತಕ್ಕಂಥದ್ದಾಗಿರೋದು ಬೇರೆಯವರಿಗೆ ಅನನುಕೂಲ ಆಗಿರೋ ನಾನು ಇಡೀ ರಾತ್ರಿ ಒಳಗೆ ಬಂದು ಸಹಕಾರ ಮಾಡೋಂಥ ಕೆಲಸವನ್ನು ಮಾಡ್ತೀನಿ. ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ಸವಲತ್ತುಗಳು ಇನ್ನೂ ಏನು ನಮ್ಮ ಬಯಲ ಪ್ರಕಾರ ಏನೇನೈತೆ ನೋಡಿ ನಾನು ಅದರಂತೆ ನಾನು ನಡ್ಕೊತೀನಿ ಅಂತ ಹೇಳಿ ನಾನು ಇಷ್ಟೊಂದು ಹೇಳ್ಬೋದು.